ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಹಾಲಯ ಅಮಾವಾಸ್ಯೆ ಮುಗಿತು, ನವರಾತ್ರಿ ಪ್ರಾರಂಭ ಆಯಿತು. ನವರಾತ್ರಿ ಭಾನುವಾರ ಅಮಾವಾಸ್ಯೆ ದಿನ ನೈಟೇ ಶುರುವಾಗೋಯಿತು. ರಾತ್ರಿ 12:02 ಅಮಾವಾಸ್ಯೆ ಮುಗೀತು. ಅವತ್ತು ಗ್ರಹಣ ಬೇರೆ ಇತ್ತು, ಸೂರ್ಯಗ್ರಹಣ. ನಮ್ಮ ಭಾರತಕ್ಕೆ ಗೋಚರ ಆಗಲಿಲ್ಲ ಅಂತ ಕೂಡ ಗ್ರಹಣದ ಕಾಲದಲ್ಲಿ ನಾವು ಸಿದ್ಧಿ ಮಾಡ್ಕೊಳ್ಳೋಂಥ ಅವಕಾಶ ಇದೆ, ಭಗವಂತ ಕೊಟ್ಟಿದ್ದಾನೆ. ನವರಾತ್ರಿ ಪ್ರಯುಕ್ತ ಅವತ್ತು ನಾವು ಕಾಳಿ ಹೇಗೆ ಮಾಡೋದು, ದಶಮಹಾಕಾಳಿಯರನ್ನು ಈ ವರ್ಷ ನವರಾತ್ರಿಯಲ್ಲಿ ಆರಾಧನೆ ಮಾಡಲಿ ಅಂತೇಳಿ ಹೆಚ್ಚಿಗೆ ಬಂಡವಾಳ ಇಲ್ಲ, ಹೆಚ್ಚಿಗೆ ಯಾವುದೇ ರಿಸ್ಕ್ ಇಲ್ಲದೇ ಸುಲಭವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ನವರಾತ್ರಿ ಆಚರಣೆ ಮಾಡಿ ನಮ್ಮ ಜಾತಕದಲ್ಲಿ ಇರತಕ್ಕಂಥ ಸಕಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕಾಳಿಯನ್ನು ಆ ರೀತಿ ಆರಾಧನೆ ಮಾಡಬೇಕು. ಅದರಲ್ಲೂ ಕಲ್ಯಾಣ ಗಣಪತಿ ಕಾಳಿ ಅಂತೇಳಿ, ಕಾಳಿಕಾ ಗಣಪತಿ ಅಂತೇಳಿ. ಈ ಕಾಳಿಕಾ ಗಣಪತಿ ಭಾಳ ವಿಶೇಷವಾದದ್ದು. ಅದನ್ನು ನಾನು ಅವತ್ತು ಯಾವ ರೀತಿ ಆರಾಧನೆ ಮಾಡಬೇಕು ಅಂತ. ನವರಾತ್ರಿ ಮೊದಲನೇ ದಿನ ತಾರಾದೇವಿ, ವಾಕ್ಸಿದ್ಧಿ ವಾಕ್ಚಾತುರ್ಯತೆಗೆ ತಾರಾದೇವಿ, ವಿದ್ಯಾಬುದ್ಧಿ ತಾರಾದೇವಿನ ಯಾವ ರೀತಿ ಆರಾಧನೆ ಮಾಡಬೇಕು. ಷೋಡಶಿ ದೇವಿ ಮೂರನೇ ದಿನ, ನವರಾತ್ರಿ 3 ದಿನ ಷೋಡಶಿ ದೇವಿನ ಯಾವ ರೀತಿ ಆಚರಣೆ ಮಾಡಬೇಕು. 4ನೇ ದಿನ ಭೈರವಿ, ಮಹಾಭೈರವಿಯರನ್ನು ಯಾವ ರೀತಿ ಆರಾಧನೆ ಮಾಡಿದ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ. ವರ್ಷಾಂಗಟ್ಟಲೆ ಪೂಜೆ ಮಾಡೋದು ಅಂದರೆ ನವರಾತ್ರಿ ಒಂದು ದಿವಸ ಆಯಾ ದೇವಿ ಆರಾಧನೆ ಮಾಡಿದ್ರೆ ಸಾಕಂತೆ ಸಕಲ ದೋಷಗಳಿಂದ ಮುಕ್ತರಾಗ್ತಾರಂತೆ. ಇದು ಸಾಕ್ಷಾತ್ ದೇವಿ ಮಹಾತ್ಮೇಲೆ ಬರುವಂಥ ಒಂದು ವಿಶೇಷವಾದಂಥ ವಾಕ್ ಅಂದರೆ ವಾಣಿ. ಈ ಒಂದು 5ನೇ ದಿನ ನಾವು ಚಿನ್ನಮಸ್ತಾದೇವಿ ಅಂತ, ದಶಮಹಾಕಾಳಿಯರು ಇವರೊಬ್ಬರು ಕಾಳಿ. ಚಿನ್ನಮಸ್ತಾದೇವಿಗೆ ಕತ್ತೇ ಇಲ್ಲ, ರುಂಡನೇ ಇಲ್ಲ ಅಂಥ ವಿಶೇಷವಾದಂಥ ಕಾಳಿಯನ್ನು ನವರಾತ್ರಿ 5ನೇ ದಿನ ಪಂಚಮ ಅಂದರೆ 5 ಆ ದಶಮಹಾಕಾಳಿಯರಲ್ಲಿ ಇವರ ಆರಾಧನೆ ಮಾಡಬೇಕಂತೆ. ಈ 10 ಜನ ದಶಮಹಾಕಾಳಿಯರು, ದಶ ಅಂದರೆ 10, ಮಹಾಕಾಳಿಯರು ಅಂದರೆ ದುರ್ಗಿಗಿಂತೂ ಸ್ಟ್ರಾಂಗ್ ಇರೋರು ಇವರೆಲ್ಲ. ದುರ್ಗಾ ದೇವತೆಗಳಿಂದ ಇನ್ನೂ ಮೇಲೆ ಉನ್ನತವಾದ ಪೊಸಿಷನ್ ಇರುವಂಥವ್ರು ಈ ಕಾಳಿಗಳು. ಡಿಫ್ರೆಂಟ್ ಟೈಮಲ್ಲಿ ಅವತಾರ ಆದಂಥವ್ರು. ಇವನು ದಶಮಹಾವಿದ್ಯೆಗಳಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಮಾರ್ಕಂಡೇಯ ಮುನಿಗಳು ಈ ದಶಮಹಾವಿದ್ಯೆಯನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಮಹಾವಿದ್ಯೆ ಅಂದರೂ ಮಹಾಬುದ್ಧಿವಂತಿಕೆ ಅಂತ. ದಶಮಹಾವಿದ್ಯೆ ಅಂದರೆ ಅಗೋಚರ ಅಖಂಡ ಬುದ್ಧಿ, ವಿದ್ಯೆ ಅಂದರೆ ಬುದ್ಧಿ, ಚಿಂತನೆ, ಜ್ಞಾನ ಅನ್ನೋದು. ಅಂಥದನ್ನು ದಯಪಾಲಿಸುವಂಥವ್ರು ಈ ಮಹಾಕಾಳಿಯರಂತ ಕಾಳಿಯರಲ್ಲಿ ಇನ್ನೊಂದಷ್ಟು ಇಟ್ಟಿದ್ದಾರೆ. ಚಿನ್ನಮಸ್ತಾದೇವಿ ಇವತ್ತನ್ನು ಆರಾಧನೆ ಮಾಡಬೇಕು. ನಾನು ಕಳೆದ ಎಲ್ಲ ವರ್ಷಗಳೂ ಈ ಕಾಳಿ ದುರ್ಗಿ ಬಗ್ಗೆ ಎಲ್ಲ ಮಾತಾಡಿದೆ ನವರಾತ್ರಿ ಸಮಯದಲ್ಲಿ. ಈ ವರ್ಷ ಈ ವಿಶ್ವಾವಸು ಸಂವತ್ಸರದಲ್ಲಿ ನವರಾತ್ರನ್ನು ಭಾಳ ಸಿಂಪಲ್ಲಾಗಿ ದಶಮಹಾಕಾಳಿಯರು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಪರಿಹಾರ ಮಾಡ್ಕೋ ಅನ್ನೋ ವಿಚಾರವೇ ತಿಳಿಸ್ತಾ ಬರ್ತಾ ಇರೋದ್ರಿಂದ 5ನೇ ದಿನ ಚಿನ್ನಮಸ್ತಾದೇವಿಯನ್ನು ಆರಾಧನೆ ಮಾಡಬೇಕು. ಚಿನ್ನಮಸ್ತಾದೇವಿ ಏನು, ಹೇಗೆ ಅವತಾರ ಆಯಿತು ಅಂತ ನಾನು ಕಳೆದ ವರ್ಷ ಎಲ್ಲ ಹೇಳಿದ್ದೀನಿ. ಈಗ ಡೈರೆಕ್ಟಾಗಿ ನಾನು ಮಂತ್ರತಂತ್ರದಿಂದ ದೇವಿಯನ್ನು ಸಂತೃಪ್ತಿಪಡಿಸಿ ನಮ್ಮ ಪರಿಹಾರಗಳನ್ನು ಮಾಡ್ಕೊಳ್ಳೋವಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳೋವಂಥದ್ದು. ಕೆಲವರಿಗೆ ಜೈಲಿಗೆ ಹೋಗೋ ಯೋಗ ಇರುತ್ತೆ. ನಾವು ನೋಡಿರ್ಬೋದು, ಇವತ್ತಿನ ನಮ್ಮ ಟಿ ವಿ ಎಲ್ಲ ಅದರಲ್ಲೂ ತೋರಿಸ್ತಾರೆ. ಒಬ್ಬ ನಟ ಜೈಲಿಗೆ ಹೋಗಿದ್ದಾರೆ. ನಟನ ಜೊತೆಗೆ ಭಾಳ ಜನ ಜೈಲಿಗೆ ಹೋದರು. ಯಾವುದೋ ಒಬ್ಬನ ಕೊಲೆ ವಿಚಾರದಲ್ಲಿ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ, ಒಳ್ಳೆ ನಟರು ಕೂಡ. ಆದರೆ ಅವರು ಯಾರೋ ಒಂದು ಕೊಲೆ ಮಾಡಿ ಏನೋ ದೊಡ್ಡ ರಿಪೋರ್ಟ್ನಲ್ಲಿ ಆಯಿತು. ಅವ್ರ ಜೊತೆಗೆ ಸಹವಾಸದವ್ರು ಇನ್ನೂ 10 ಜನ ಹೋದರು. ಒಬ್ಬರು ಮಾಡಿದ್ದಕ್ಕೆ 10 ಜನ ಅವರ ಅಭಿಮಾನಿಗಳು ಜೈಲಿಗೆ ಹೋದರು. ನೋಡಿ, ಇಷ್ಟು ದಿವಸ ಚೆನ್ನಾಗಿದ್ದವರು ಯಾವುದೋ ಒಂದು ಟೈಮಲ್ಲಿ ಗುರುಬಲ ಕಮ್ಮಿ ಆದಾಗ ಪಟ್ಟಂತೆ ಜೈಲಿಗೆ ಹೋದರು. ಗುರುಬಲ ಇಲ್ಲ. ಎರಡನೇದು, ಇದಕ್ಕಿದ್ದಾಗೆ ಕೋರ್ಟ್ಗೆ ಹೋಗ್ಬಿಡ್ತೀವಿ ನಾವು. ಜಮೀನು ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಸೈಟ್ ವಿಚಾರದಲ್ಲಿ, ತೋಟದ ವಿಚಾರದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ, ಭೂಮಿ ಮನೆ ವಿಷಯದಲ್ಲಿ. ಭೂಮಿ ಅಂದರೆ ಮಂಗಳ ಗ್ರಹ, ಮಂಗಳರ ಜೊತೆಗೆ ಶನಿಯನ್ನು ಸೇರ್ಕೊಂಡ್ಬಿಟ್ರೆ ಕೋರ್ಟ್ ಕಲಿತಾರೆ. ಇದಕ್ಕಿದ್ದಾಗೆ ಅಣ್ಣ ತಮ್ಮ ಜೊತೆಲಿ ಬೆಳೆದ್ರು, 25 ವರ್ಷ ಇದ್ದರು, ಮದುವೆ ಮಕ್ಕಳಿದ್ದವ್ರು, ಅಣ್ಣಂಗೂ ಮದುವೆ ಆಯಿತು, ತಮ್ಮನಿಗೂ ಮದುವೆ ಆಯಿತು, ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿ ಕೂಡು ಕುಟುಂಬ. ಸಡನ್ನಾಗಿ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಅಕ್ಕ ತಂಗಿರು ಒಳ್ಳೆ ಮನೇಲಿ ಹುಟ್ಟಿ ಬೆಳೆದಿದ್ದಾರೆ, ಚೆನ್ನಾಗಿದ್ರು. ಯಾವುದೋ ಒಂದು ಏಜ್ಗೆ ಅಣ್ಣದಿರ ಮೇಲೆ ತಮ್ಮದಿರ ಮೇಲೆ ಕೇಸ್ ಹಾಕಿ ಅವ್ರನ್ನೂ ಕೋರ್ಟ್ಗೆ ಹೋಗ್ತಾರೆ, ಇವರು ಅಲಿತಾರೆ. ಹೀಗೆ ಕೋರ್ಟ್ಗೆ ಅಲಿಸೋದು. ಕೋರ್ಟ್ ಅಂದ್ರೇನು? ಶನಿ ವಾಸಸ್ಥಳ. ತಿಪ್ಪೆಗುಂಡಿ, ಬಾತ್ರೂಮು, ಟಾಯ್ಲೆಟು, ಮತ್ತು
ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಇದು ಶನಿ ವಾಸಸ್ಥಳ, ಶನಿಯ ಕಂಟ್ರೋಲ್ ತೊಗೊಳ್ಳೋಂಥ ಜಾಗಗಳು, ಶನಿ ಇನ್ಫ್ಲುಯೆನ್ಸಲ್ಲಿರುವಂಥ ಸ್ಥಳಗಳು. ಸ್ಮಶಾನ, ವೈಶ್ಯವಾಟಿಕೆ ಸ್ಥಳ, ಬಾರು, ರೆಸ್ಟೋರೆಂಟು, ಮಾಂಸ ಅಂದರೆ ಪ್ರಾಣಿ ಬಲಿ ಕೊಡೋ ಸ್ಥಳ, ಇವೆಲ್ಲ ಶನಿಯೇ ಇರೋ ಜಾಗದಲ್ಲಿ. ಇಂಥ ಜಾಗಕ್ಕೆ ನಮ್ಮನ್ನು ತಳ್ಳುತ್ತೆ ಗುರುಬಲ ಕಮ್ಮಿ ಇದ್ದಾಗ. ಗುರು ಬಲ ನಮ್ಮಲ್ಲಿಲ್ಲ ಅಂದಾಗ ಇಂಥದ್ದೆಲ್ಲ ಮಾಡಿಸುತ್ತೆ. ಸುಮ್ಮನೆ ಇದ್ದರು ಇದಕ್ಕೆ ವ್ಯಾಪಾರ ಮಾಡ್ತಿರ್ತಾನೆ, ಚೆನ್ನಾಗಿ ದುಡಿತಾ ಇದ್ದ, ಒಳ್ಳೆ ಲಾಭ ಬರ್ತಿತ್ತು. ಸಡನ್ನಾಗಿ ಅವನು ಎಲ್ಲ ವ್ಯಾಪಾರ ಮಾಡೋಕ್ಕೆ ಮನಸ್ಸಿಲ್ಲ, ವ್ಯಾಪಾರನ ಕ್ಲೋಸ್ ಮಾಡಿಬಿಟ್ಟು ಮನೆ ಬಂದು ಮಲ್ಕೊಂಡ್ಬಿಡ್ತಾನೆ. ಸುಮ್ಮನೆ ಕೂತಿರ್ತಾನೆ, ದಿನ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಬಂದು ಕೂತಿರ್ತಾನೆ ಮನೇಲಿ. ಹೆಂಡತಿ ದುಡ್ದು ಹಾಕಬೇಕು. ಯಾಕ್ರಿ ಕೆಲ್ಸಕ್ಕೆ ಹೋಗಲ್ಲ? ನಾನು ಹೋಗೋಕೆ ಆಗ್ತಿಲ್ಲ, ಯಾಕೋ ಆಗಲ್ಲ. ಕೆಲ್ಸಕ್ಕೆ ಹೋಗಲ್ಲ, ಹೆಂಡತಿ ದುಡ್ದು ಹಾಕಬೇಕು. ಇಲ್ಲ ಅಂಗಡಿ ವ್ಯಾಪಾರ ಮಾಡ್ತಾನೆ, ಮುಚ್ಚಿಬಿಟ್ಟು ಮನೆ ಬಂದು ಕೂತ್ಕೊಂಡ್ಬಿಡ್ತಾನೆ, ಕ್ಲೋಸ್ ಮಾಡಿಬಿಡ್ತಾನೆ. ಇದಕ್ಕಿದ್ದಾಗೆ ಅಣ್ಣನೇ ಶತ್ರು, ತಮ್ಮನೇ ಶತ್ರು, ಅಕ್ಕ ತಂಗಿರ ಶತ್ರು. ಇದಕ್ಕಿದ್ದಾಗೆ ಇಷ್ಟು ದಿವಸ ಚೆನ್ನಾಗಿದ್ದರು, ಒಬ್ರಿಗೊಬ್ರು ಮುಖ ತೋರಿಸಲ್ಲ, ಒಬ್ರಿಗೊಬ್ರು ಮಾತಾಡಲ್ಲ. ಒಬ್ಬರು ಯಾರು ಈ ಫಂಕ್ಷನ್ಗೆ ಹೋಗಲ್ಲ, ಅವರು ಆ ಫಂಕ್ಷನ್ಗೆ ಬರೋಲ್ಲ. ಯಾರ ಸ್ವಂತ ದಾಗದಿಗಳೇ, ಸ್ವಂತ ಓಡಾಡ್ತವ್ರೆ, ಆದರೆ ಯಾವ ಫಂಕ್ಷನ್ಗೂ ಬರೋಲ್ಲ, ಸತ್ರು ಹೋಗಲ್ಲ, ಹುಟ್ಟರು ಹೋಗಲ್ಲ, ಎಲ್ಲೂ ಹೋಗಲ್ಲ. ಎಲ್ಲರೂ ಅವರವರೇ ಶತ್ರು ಆಗಿಬಿಡ್ತಾರೆ, ಮನೆಯವರೇ ಶತ್ರು. ಇದೊಂದು ಜಾತಿ, ಇದೊಂದು ಪಂಗಡ, ಇದೊಂದು ಗುಂಪು. ಇನ್ನೊಂದು ನಮ್ಮ ಜಾತಿಯವರಲ್ಲ, ನಮ್ಮ ಗೋತ್ರದವರಲ್ಲ, ನಮ್ಮ ಯಾರೂ ಅಲ್ಲ, ಹೊರಗಡೆಯವರು ನಮಗೆ ಸಿಕ್ಕಾಪಟ್ಟೆ ಶತ್ರುಗಳಾಗ್ಬಿಡ್ತಾರೆ. ಶತ್ರುಕಾಟದಿಂದ ಶುಗರ್, ಬ್ಲಡ್ ಶುಗರ್, ಶತ್ರುಕಾಟದಿಂದ BP, ಶತ್ರುಕಾಟದಿಂದ ನನಗೆ ಗ್ಯಾಸ್ ಟ್ರಬಲ್ ಎಲ್ಲ ಬಂದ್ಬಿಟ್ಟಿದೆ. ಶತ್ರುಕಾಟದಿಂದ ಏನೇನೋ ರೋಗಗಳು. ಅದರಿಂದ ಶತ್ರುಪೀಡ, ಶತ್ರುಬಾಧ, ಶತ್ರುಭಯ ಇವೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡ್ತಿರ್ತದೆ. ಇವೆಲ್ಲ ಯಾಕೆ? ಗುರು ನೀಚನಾದಾಗ, ಗುರು ಅಸ್ತನಾದಾಗ, ಗುರು ವಕ್ರನಾದಾಗ, ಗುರು ಪಾಪಗಳ ಜೊತೆ ಸೇರಿದಾಗ, ಶತ್ರುಗಳ ಗುರು ಶತ್ರುಗಳ ಜೊತೆ ಸೇರ್ಕೊಂಬಿಟ್ರೆ ಹೆಂಡ್ತಿನೇ ಶತ್ರು ಗಂಡನಿಗೆ ಹೆಂಡ್ತಿನೇ ಶತ್ರು. ನಾವು ಜನ್ಮ ಕೊಟ್ಟು ಮಕ್ಕಳೇ ನಮಗೆ ಶತ್ರು ಆಗ್ಬೋದು. ಹೊಳೆಯೋದು, ಬೈಯೋದು, ಮರ್ಯಾದೆ ತೆಗೆಯೋದು. ಯಾರೋ ಒಬ್ಬರು ಮೊನ್ನೆ TV ನೋಡ್ತಾ ಇದ್ದೆ ನಾನು. TV ನೋಡ್ತಿದ್ರೆ ಮೊದಲನೇ ಹೆಂಡ್ತಿ ಮಗಳನ್ನ ಮಲತಾಯಿ ಮೇಲಿಂದ ಎದ್ದು ಬಿಸಾಕ್ಬಿಟ್ಟಿದ್ದಾಳೆ ಪಾಪ. ಇದು ಈಗೊಂದು 3 days ಬ್ಯಾಕ್ ನೋಡಿದೆ ನಾನು. ಮಲತಾಯಿ 5-7 ವರ್ಷದ ಹುಡುಗಿನ ಮಾಡಿ 3 ಅಂತಸ್ತಿಂದ ಕೆಳಗೆ ಹಾಕ್ಬಿಟ್ಟಿದ್ದಾಳೆ. ಸ್ವಂತ ತಾಯಿನೇ 3 ಮಕ್ಕಳಿತ್ತು, ಅದರಲ್ಲಿ 2 ಮಕ್ಕಳು ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಲು, ಗಂಡನ ಬಿಟ್ಟು. ಆ ಮಗುನ ಸಾಯಿಸಿ ನಾಲೆಗೆ ಹಾಕ್ಬಿಟ್ಟಿದ್ದಾಳೆ. ಈ ಥರದ್ದೆಲ್ಲ ನೋಡಿ, ತಾಯಿನೇ ಶತ್ರು. ಈ ಥರದ್ದೆಲ್ಲ ನಡೀತಾ ಇರೋದೇನಕ್ಕೆ? ಒಂದು ದೋಷ ಇರೋದ್ರಿಂದ. ಹಾಗಾದರೆ ಈ ಥರ ದೋಷಗಳು ನಮ್ಮ ಮುಂದೆ ನಡೀಬಾರ್ದು. ಈಗ ನಡೆದೋಗಿದೆ, ಆ ಕರ್ಮ ಹೆಂಗೆ ಕಳ್ಕೋಬೇಕು. ಮತ್ತು ಈ ಥರ ನಮ್ಗೆ ಮನಸ್ಸು ಬರಬಾರ್ದು ಮಾಡಲಿಕ್ಕೆ. ಮಕ್ಕಳನ್ನೇ ಸಾಯಿಸೋದು, ಹೆಂಡ್ತಿನೇ ಸಾಯಿಸೋದು, ಗಂಡನೇ ಸಾಯಿಸ್ಬಿಡೋದು, ಈ ಥರದ್ದೆಲ್ಲ ಅಣ್ಣ ತಮ್ಮಂದನ್ನೇ ಸಾಯಿಸೋದು, ಅಪ್ಪ ಅಮ್ಮನಿಗೆ ಸಾಯಿಸೋದು. ರಕ್ತದ ಕೋಡಿ ಮನೇಲಿ ಅರಿಬೇಕು, ರಕ್ತನ ಹರಿಸ್ಬೇಕು. ಆ ಥರದ್ದೇನಾದ್ರು ನಮ್ಮ ಜಾತ್ರೆ ಮುಂದೆ ಆಗೋದಿದ್ದರೆ, ಈಗ ಆಗೋಗಿದ್ರೆ, ಇವಾಗಲೂ ನಡಿಬಾರ್ದು. ನಡೀತಾ ಇದ್ದರೆ ಅದು ತಡೆಗಟ್ಟಬೇಕು ಅಂದರೆ 5ನೇ ದಿನ ಚಿನ್ನಮಸ್ತಾದೇವಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಚಿನ್ನಮಸ್ತಾದೇವಿ ಮಹಾ ದೊಡ್ಡ ಕಾಳಿ, ದಶಮಹಾವಿದ್ಯೆಯಲ್ಲಿ 10 ಜನರ ಕಾಳಿಯಲ್ಲಿ ಈ ದೇವಿಗೆ ಭಾಳ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಈ ದೇವಿ ಮನೆಯಲ್ಲಿ ರಕ್ತ ಸುರಿಬಾರ್ದು, ಮರ್ಡ್ರ್ ಮಾಡೋದು, ಮಚ್ಚು ಲಾಂಗಲಲ್ಲಿ ಬಾಂಬ್ ಹಾಕಿ ಸಾಯಿಸೋದು, ವಿಚಿತ್ರವಾದಂಥ ದುರ್ಮರಣ, ಈ ಥರದ್ದು ಅನಿರೀಕ್ಷಿತವಾಗಿ ನಮ್ಮ ಕುಟುಂಬದಲ್ಲಿ ಆಗೋಗ್ಬಿಡುತ್ತೆ. ನೋಡಿ, ಕ್ರಿಕೆಟ್ ನೋಡೋಕೆ ಎಷ್ಟು ಜನ ಸತ್ತರು RCB ಮ್ಯಾಚ್ ಆದಾಗ. ಆಮೇಲೆ ಮೊನ್ನೆ ಹಾಸನದಲ್ಲಿ ಗಣಪತಿ ಬಿಡುವಾಗ ಯಾವನೋ ಒಬ್ಬ ಟ್ರಕ್ ಅವ್ನು ಬಂದು ಗುದಿಸ್ಬಿಟ್ಟು ಎಷ್ಟು ಜನ ಸತ್ತೋಗ್ಬಿಟ್ರು. ಅವರು ಸಾಯ್ತೀನಿ ಅಂತ ಅಲ್ಲಿ ಗಣಪತಿಗೆ ಹೋಗಿದ್ರಾ? ಇಲ್ಲ, ಉತ್ಸವಕ್ಕೆ. ಎಷ್ಟೋ ಜನ ಗಣಪತಿ ಕೂರ್ಸೋ ಕಲ್ಲೆಲ್ಲ ಮದ್ದೂರಲ್ಲಿ ಏನು ಗಲಾಟೆ ಆಯಿತು, ಎಷ್ಟು ರಕ್ತ, ಎಷ್ಟು ನೋವು, ಅಡ್ಮಿಟ್ ಆದರು, ರಕ್ತ ಶರೀರದಿಂದ ಹೊರಗೆ ಬಂತು. ರಕ್ತದಿಂದ ಆಗುವಂಥ ಆಘಾತಗಳನ್ನು ತಡಿಬೇಕು ಅಂದರೆ ಪ್ರತಿ ವರ್ಷ ಈ 5ನೇ ದಿನ ಚಿನ್ನಮಸ್ತಾದೇವಿಯನ್ನು ಆರಾಧನೆ ಮಾಡಬೇಕಂತೆ. ಅದಕ್ಕೇನು ಮಾಡಬೇಕು? ನಿಂಬೆಹಣ್ಣು, ಒಂದು 3 ನಿಂಬೆಹಣ್ಣು ತಗೊಳ್ಳಿ. ರಕ್ತಚಂದನ ಅಂತ ಒಂದು ಗ್ರಂಥಿಗೆ ಅಂಗಡಿ ಸಿಗುತ್ತೆ, ಒಂದು ತುಂಡು ಸಿಕ್ಕರೂ ಸಾಕು. ರಕ್ತಚಂದನ ಸಿಕ್ಕಿಲ್ವಾ, ಕೆಂಪು ಬಣ್ಣದ ಕುಂಕುಮ ತಗೊಳ್ಳಿ, ಕೆಂಪು ಬಣ್ಣದ ಕುಂಕುಮ. ಇದ್ರ ಜೊತೆಗೆ
ಒಣಮೆಣ್ಸಿನ್ಕಾಯಿ ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ಒಂದು ಕರಿಮೆಣಸು, ಒಂದು 10 ಕಾಳು ಕರಿಮೆಣಸು, ಒಂದು 2-3 ಲವಂಗ ತೊಗೊಳ್ಳಿ. ಲವಂಗ ಇದ್ರ ಜೊತೆಗೆ ಸ್ವಲ್ಪ ಒಂದು ಕರ್ಪೂರ ಒಂದು ನಿಮಗೆ ಯಥಾಶಕ್ತಿ ಎಲ್ಲ ಕೈಲಿ ತೊಗೊಳ್ಳಿ, ಇಟ್ಕೊಳ್ಳಿ. ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕಣ್ಣು ಮುಚ್ಕೊಂಡು ಓಂ ಶ್ರೀಂ ಮ್ರೀಂ ಕ್ಲೀಂ ಐಂ ವೈರೋಚಿನಿಯೈ. ವಜ್ರ ಅಂದರೆ ಬಹಳ ಗಟ್ಟುಮುಟ್ಟಾದಂಥ ದೇಹ ಅಂತೆ. ವೈರೋಚಿನಿಯೈ, ತನಗೆ ಬಂದಂಥ ವಿರೋಧವನ್ನು ವಿವೇಚನೆ ಮಾಡಿ ಉಚ್ಚಾಟನೆ ಮಾಡುವಂಥವಳು. ಹುಂ ಹುಂ ಪಟ್ ಸ್ವಾಹ ಅಂತ ಹೇಳಬೇಕು. ಎಲ್ಲ ಕೈಲಿ ಇಟ್ಕೊಂಡು ಜಪ ಮಾಡಬೇಕು. ಓಂ ಶ್ರೀಂ ಮ್ರೀಂ ಕ್ಲೀಂ ಐಂ ವಜ್ರವೈರೋಚಿನಿಯೈ ಹುಂ ಹುಂ ಪಟ್ ಸ್ವಾಹ. ಓಂ ಶ್ರೀಂ ಮ್ರೀಂ ಕ್ಲೀಂ ಐಂ ವಜ್ರವೈರೋಚಿನಿಯೈ ಹುಂ ಹುಂ ಪಟ್ ಸ್ವಾಹ ಅಂಥೇಳಿ ಕಣ್ಣು ಮುಚ್ಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವಜ್ರವೈರೋಚಿನಿಯೈ ಹುಂ ಹುಂ ಪಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವಜ್ರವೈರೋಚಿನಿಯೈ ಹುಂ ಹುಂ ಪಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವಜ್ರವೈರೋಚಿನಿಯೈ ಹುಂ ಹುಂ ಪಟ್ ಸ್ವಾಹ ಅಂಥೇಳಿ ಒಂದು 1/2-3 ಗಂಟೆ ಹೇಳಿದ್ರೆ 100 ಆಗಿಬಿಡ್ತದೆ. ಇವತ್ತು ರಾತ್ರಿ ಈ ಪೂಜೆ ಮಾಡಬೇಕು. ಮಾಡಿ ಆದಷ್ಟು ನಿಮ್ಮ ಮನೆ ಮುಂದಿನ ಮುಖ್ಯ ದ್ವಾರದಲ್ಲಿ ಎಲ್ಲ ಇಟ್ಟು ಪ್ರತಿಯೊಬ್ಬರಿಗೂ ಇಳಿ ತೆಗಿರಿ. ಎಲ್ಲ ಮನೆ ಮುಂದೆ ಹೊರಕರಿ. ಮನೆ ಮುಂದೆ ಮುಖ್ಯ ಡೋರ್, ನಿಮ್ಮ ಮೇನ್ ಡೋರ್ ಇಲ್ಲಿದೆಯಲ್ಲ ಆ ಡೋರ್ ಮುಂದೆ, ಮನೆ ಹೊರಗಡೆ ಡೋರ್ ಹೊರಗಡೆ ಎಲ್ರಿಗೂ ಇಳಿ ತೆಗಿಬೇಕು. ಅದನ್ನು ಇಳಿ ತೆಗೆದುಬಿಟ್ಟು ನಿಮ್ಮ ಮನೆ ಮುಂದೆ ಎಷ್ಟು ಜನ ಇದ್ದೋ ಅದು ಎಡಗೈಲಿ ಇಟ್ಕೊಂಡು ಎಲ್ರಿಗೂ ಇಳಿ ತೆಗಿರಿ. ಇಳಿ ತೆಗೆದುಬಿಟ್ಟು ನಿಮ್ಮ ಮನೆ ಮುಂದೆ ಅಥವಾ ರಸ್ತೆಯಲ್ಲಿ, ನಿಮ್ಮ ಮನೆ ಮುಂದೆ ರಸ್ತೆ ಅಥವಾ ನಿಮ್ಮ ಮನೆ ಮುಂದೆನೇ ಆ ಕರ್ಪೂರ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡ್ಬೇಕು. ಆಗ ಮಚ್ಚು ಲಾಂಗಲ್ಲಿ ಹೊಡೆದು ಗುಂಪು ಘರ್ಷಣೆಯಿಂದ ಸತ್ತರೆ ಅಥವಾ ಯಾವುದೇ ಶೂಟ್ ಮಾಡೋದು, ಯಾವುದೇ ರೀತಿ ಮರಣಕಂಟಕ ದೋಷ ಆಮೇಲೆ ಜೈಲಿಗೆ ಹೋಗೋ ಯೋಗ ಇತ್ತು ಅಂದರೆ, ಕೆಲವರಿಗೆ ಈ ಕೋರ್ಟ್ ಕೇಸ್ನಲ್ಲಿ ವಿರುದ್ಧವಾಗಿ ತೀರ್ಪಾಗಿ ದ್ವೇಷಾಸುವಿಂದ ಹೊಡೆದಾಟ ಕೂಗಾಟ ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಎಷ್ಟೋ MLAಗಳು ಮಂತ್ರಿ ಜೈಲಿಗೆ ಹೋಗಿ ಬಂದರು. ಗುರುಬಲ ಇಲ್ಲ ಅಂದಾಗ, ಗುರು ನೀಚನಾದಾಗ ಇವೆಲ್ಲ ಕಳಿಸ್ಬಿಡ್ತಾನೆ. ಗುರು ಯಾವಾಗ ನೀಚನಾದನೋ ಶನಿ ಎಳ್ಕೋತಾನೆ, ಜೈಲಿಗೆ ಬಾ, ನಡಿ ಕೋರ್ಟ್ಗೆ ಹಾಕು ಕೇಸು. ಆಮೇಲೆ ಶನಿ ಜೊತೆಗೆ ಮಂಗಳ ಮತ್ತು ರಾಹು ಇತ್ತು ಅಂದರೆ ಮಚ್ಚು ಲಾಂಗಲಿ ಸಾಯಿಸ್ಬಿಡ್ತಾರೆ. ಏನೋ ಇಲ್ಲ, ಆ ಮನೆ ಮೈಲಿಂದ ಮಗಳು ಬಿಸಾಕ್ಬಿಟ್ಲು. ಆ ಗಣಪತಿ ಬಿಡುವಲ್ಲಿ ಟ್ರಕ್ ಬಂದು ಎಲ್ಲರೂ ಯಾರ್ಯಾರಿಗೆ ಇತ್ತು ಗುರು ನೀಚನಾಗಿದ್ನೋ ಅವರೆಲ್ಲರೂ ಸತ್ತರು ಪಾಪ. ನೋಡಿ, ಹಿಂಗೆ ಯಾರೂ ನಾವು ಅಲ್ಲೋಗಿ ಸಾಯ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೆಂಗೆ ವಿಧಿ ಕಳ್ಕೊಂಬರುತ್ತೆ ಕರ್ಮ. ಅದಕ್ಕೆ ಎಲ್ಲ ಇದೆ, ಸೈಟು, ಮನೆ, ಕಾರು, ಬಂಗ್ಲೆ, ಹೆಂಡತಿ, ಗಂಡ, ಮಕ್ಕಳೆಲ್ಲ ಅದೇ ಅನುಭವಿಸುವಂಥದ್ದು, ಕಾಪಾಡ್ಕೊಂಬರುವಂಥ ಶಕ್ತಿ ಕೊಡೋದು ಗುರು. ಆ ಗುರುನೇ ನಮಗೆ ನೀಚನಾದಾಗ, ಅಸ್ತನಾದಾಗ, ವಕ್ರನಾದಾಗ, ಗ್ರಹ ಜೊತೆ ಇದ್ದಾಗ, ಪಾಪಗ್ರಹ ಜೊತೆ ಸೇರಿಕೊಂಡಾಗ ನಮ್ಮಲ್ಲೇ ಶತ್ರುಗಳು ಸೃಷ್ಟಿ ಮಾಡಿಬಿಡ್ತಾರೆ. ಮನೆ ಕೂತಿದ್ರು ಕೂಡ ಬಸ್ ಒಳಗೆ ನುಗ್ಗಿ ಸಾಯಿಸ್ಬಿಟ್ಟಿದೆ. ಕಾಂಪೌಂಡ್ ಗುತ್ಕೊಂಡ್ಬಂದು ಬಸ್ ಒಳಗೋಗಿ ಅಪ್ಪಪ್ಪ ಅವ್ನು ಕೂತ್ಕೊಂಡು ಏನೋ ಓದ್ತಾ ಇದ್ನೋ ಏನೋ ಮಾಡ್ತಿದ್ದೆ, ಗುದ್ದುಬಿಟ್ಟಿದ್ದೆ ಅವನೊಳಗಡೆ. ರಸ್ತೆಯಲ್ಲಿ ಹೋಗ್ತಿದ್ದಾಲೆ ಮಚ್ಚು ಲಾಂಗ್ ತೋರಿಸಿ ಮಾಂಗಲ್ಯ ಸರ ಕಿತ್ಕೊಂಡು ಹೋಗಿದ್ದಾರೆ. ಟಿ ವಿಲಿ ತೋರಿಸ್ತಾ ಇರು. ಈಗ ಮೊನ್ನೆ ಇಬ್ಬರು ಗಾಡೀಲಿ ಬಂದುಬಿಟ್ಟು ಇಬ್ಬರು ವಾಕಿಂಗ್, ಗಣಪತಿ ಹಬ್ಬ ಇತ್ತಂತೆ, ಆರ್ಕೆಸ್ಟ್ರಾ ಇತ್ತಂತೆ, ಗಣಪತಿ ಹಬ್ಬ ಕೂರಿಸಿ ಎಲ್ಲೋ ರಸ್ತೆ ಕೂರಿಸಿದ್ರು. ಆರ್ಕೆಸ್ಟ್ರಾ ಹೊಡ್ಕೊಂಡು ಬರ್ಬೇಕಾದ್ರೆ ಇಬ್ಬರು ಹೆಂಗಸ್ರಿಗೆ ಮಚ್ಚು ಲಾಂಗ್ ತೋರಿಸಿ ಒಡವೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಾರೆ. ನೋಡಿ, ಬ್ಯಾಂಕಲ್ಲಿ ದರೋಡೆ ಆಗಿದೆ ವಿಜಯಪುರದಲ್ಲಿ. ಬ್ಯಾಂಕಲ್ಲಿ ಗುರುಬಲ ಇಲ್ಲ, ಅಲ್ಲಿರೋರ್ಗೆ ಯಾರಿಗೂ ಗುರುಬಲ ಇಲ್ಲ. ನೋಡಿ, ಈ ಕಳ್ಳ ಬಂದ ದೋಚ್ಕೊಂಡ ಹೋದ. ಈ ಥರದ್ದೆಲ್ಲ ಆಗೋದಕ್ಕೆ ಕಾರಣ ಗುರು ಬಲ ಇಲ್ಲ ಅಂದಾಗ. ಗುರು ಯಾವಾಗ ಬಲ ಇಲ್ಲ, ಎಲ್ಲ ಗ್ರಹಗಳು ಅಟ್ಯಾಕ್ ಮಾಡಿಬಿಡ್ತದೆ. ಆ ಶನಿ ಇರ್ಬೋದು, ರಾಹು ಇರ್ಬೋದು, ಕೇತು. ಗುರು ಒಂಥರ ಬಲ ಕೊಟ್ಟಂಗೆ ನಮಗೆ. ಶುಕ್ರನಿಂದ ಕಾರು, ಶುಕ್ರ ಗ್ರಹದಿಂದ ಮದುವೆ ಆಯಿತು, ಶುಕ್ರ ಗ್ರಹದಿಂದ ಮಕ್ಕಳಾಯ್ತು, ಜಮೀನು, ಹೊಲ, ತೋಟ, ಗದ್ದೆ ಎಲ್ಲ ತೊಗೊಂಡೆ, ಒಳ್ಳೆ ಪ್ರಮೋಷನ್ನು, ಒಳ್ಳೆ ವ್ಯಾಪಾರ ಮಾಡ್ತಿದ್ದೀನಿ. ಗುರು ಯಾವ ಕೈ ಬಿಟ್ಬಿಟ್ಟ, ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಗುರು ಬಲ ಬೇಕು. ನಮ್ಮ ಮುಂದೆ ಎಷ್ಟೇ ಆಸ್ತಿ ಇದ್ದರೂ ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು. ನಮ್ಮ ಮುಂದೆ ಏನೇನೋ ಆಸೆಗಳಿದೆ, ಮನೆ ಕಟ್ಟಬೇಕು ಅಂತಂದು ಗುರಿ, ಮದುವೆ ಆಗಬೇಕು ಅಂತಂದು ಗುರಿ, ದೊಡ್ಡ MLA ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಒಂದು ಗುರಿ ಇದೆ. ಅದೆಲ್ಲ ಗುರಿ ಸಾಧನೆ ಆಗಬೇಕು ಅಂದರೆ ಗುರುವಿನ ಆಶೀರ್ವಾದ ಬೆನ್ನಿಂದೆ ಇರಬೇಕಂತೆ. ಅದರಿಂದ ಎಲ್ಲಿ ಗುರು ಸಿಗ್ನೇಚರ್ ಆಗ್ತಾನೋ ಅಲ್ಲಿ ಎಲ್ಲ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಎಲ್ಲಿ ಗುರು ಸಿಗ್ನೇಚರ್ ಇಲ್ವೋ
ನೀವು ಯಾವ ಶಬರಿಮಲೆ, ತಿರುಪತಿ, ನಂಜನಗೂಡು, ರಾಮೇಶ್ವರ, ಬದ್ರಿ, ಅಮರನಾಥ್, ಕೇದಾರ್ನಾಥ್, ಕಾಶಿ ಎಲ್ಲಿ ಹೋಗಿ ಬಂದರೂ ಯಶಸ್ವಿ ಆಗೋದಿಲ್ಲ. ಅದರಿಂದ ಗುರುವಿನ ಅನುಗ್ರಹ ಅಷ್ಟು ಇಂಪಾರ್ಟೆಂಟು. ಹಾಗಾದರೆ ಈ 5ನೇ ದಿವಸ ಚಿನ್ನಮಸ್ತಾ ದೇವಿದು ಈ ಮಂತ್ರತಂತ್ರದಿಂದ ನಮ್ಮ ಮನೆಗೆ ಯಾವುದೇ ರೀತಿ ಕಾರಾಗೃಹ, ಜೈಲಿಗೆ ಹೋಗೋ ಯೋಗ ಒಬ್ರಿಗೂ ಬರಬಾರ್ದು, ಯಾರೂ ಮಚ್ಚು ಲಾಂಗಲ್ಲಿ ಸಾಯಬಾರ್ದು, ಯಾರೂ ರಕ್ತ ಅಥವಾ ಕೋರ್ಟ್ ಕೇಸಿಂದ ಸಿಕ್ಕಾಕೊಂಡು ನರಳಬಾರ್ದು ಅನ್ನೋದಾಗಿದ್ದರೆ ಈ ತಂತ್ರ ಪ್ರಯೋಗ ನೀವು ಮಾಡಬೇಕು. ಆಗ ಈ ನವರಾತ್ರಿ ದಿವಸ 5ನೇ ದೇವಿಯಾದಂಥ ಚಿನ್ನಮಸ್ತಾ ದೇವಿ ನಿಮಗೆ ಶಾಂತಿ ಮಾಡ್ತಾಳೆ ಅಂತ. ಯಾರಿಗೆ ಗುರುಬಲ ಇಲ್ವೋ ಏನು ಮಾಡೋಕ್ಕಾಗಲ್ಲ, ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಕೆಲಸ ಸಿಗಲ್ಲ, ವ್ಯಾಪಾರ ನಷ್ಟ, ರೋಗಬಾಧೆ, ಸಾಲಬಾಧೆ, ಗುರು ಯಾವಾಗ ಮನೇಲಿಲ್ಲ, ಗುರುವಿನ ಆಶೀರ್ವಾದ ಸಿಗಲ್ವೋ, ಮಾಟ ಮಂತ್ರ ತಂತ್ರ ಎಲ್ಲ ನೆಗೆಟಿವ್ ಎನರ್ಜಿ ಬಂದುಬಿಡ್ತದೆ. ಗುರುಬಲ ಇದ್ದಾಗ ಎಲ್ಲ ತೊಗೊಂಡೆ, ಸೈಟು, ಕಾರು, ಮನೆ, ಜಮೀನು ಎಲ್ಲ ಬಂತು. ಗುರುಬಲ ಇಲ್ಲ ಅಂದಾಗ ಒಂದೊಂದಾಗಿ ಮಾರ್ಕೊಂಡ್ಬಿಡ್ತೀವಿ. ಅದಕ್ಕೆ ಗುರುವಿನ ವರ್ಷ ಮುಂದೆ ಬರ್ತಾ ಇದೆ. 2026 ಪರಾಭವ ಸಂವತ್ಸರ, ಅದು ಗುರುವಿನ ವರ್ಷ ಅಂತಾರೆ, ಗುರುಗಳ ಸಂವತ್ಸರ. ಪರಾಭವ ಅಂದ್ರೇನು? ಸೋಲೋದು ಅಂತ. ಪರಾಭವ ಅಂದರೆ ಕಳ್ಕೊಳ್ಳೋದು ಅಂತ. ಪರಾಭವ ಅಂದರೆ ಕ್ಷೀಣಿಸೋದು ಅಂತ. ಪರಾಭವ ಅಂದರೆ ಲಯ ಅಂತ, ನಾಶ ಅಂತೇಳಿ. ಯಾರು ಗೊತ್ತು ಮುಂದೆ ವರ್ಷಕ್ಕೆ ಎಷ್ಟು ಜನಕ್ಕೆ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಮಕ್ಕಳಾದರೂ ಅಬಾರ್ಷನ್ ಆಗುತ್ತೆ, ದುಡ್ಡು ಲಾಸು, ಸಾಲಬಾಧೆ, ರೋಗಬಾಧೆ, ಮಾಟ ಮಂತ್ರ ತಂತ್ರ ಎಲ್ಲ ಥರದ ಕಷ್ಟಗಳು ಅನುಭವಿಸ್ಬಿಡ್ತಾರೆ. ಸಾಲದಕ್ಕೆ ಮೀನರಾಶಿಲಿ ಇವತ್ತು ಗುರು ಕೂತಿದ್ದಾರೆ, ಶನಿ ಕೂತಿದ್ದಾರೆ. ಮೀನರಾಶಿಲಿ ಈಗ ಜನ್ಮದಲ್ಲೇ 7.5 ಶನಿ ನಡೀತಾ ಇದೆ. ಕುಂಭರಾಶಿಗೆ ಅಂತ್ಯ ಶನಿ, ಮೇಷರಾಶಿಗೆ ಪ್ರಾರಂಭ ಶನಿ, ಆದಿಶನಿ. ಮೇಷರಾಶಿಗೆ 7.5 ವರ್ಷ ಶನಿ ಶುರುವಾಯಿತು. ಮೀನರಾಶಿಗೆ ಜನ್ಮದಲ್ಲೇ ಶನಿ ಕೂತಿದ್ದಾನೆ. ಇನ್ನೂ ಈ 2 ವರ್ಷ, ಮುಂದಿನ 2 ವರ್ಷ, 5 ವರ್ಷ ಇನ್ನೂ ಕಾಯಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ. ಕುಂಭರಾಶಿಗೆ ಅಂತ್ಯ ಶನಿ. ಆದರೂ ಕೂಡ ನಮ್ಮಲ್ಲಿ ಭಾಳಷ್ಟು ಭೂಕಂಪ, ಸುನಾಮಿ, ಅಗ್ನಿ ಅವಘಡಗಳು, ಮನೇಲಿ ಕಲಹ, ಸಾಲಬಾಧೆ, ರೋಗಬಾಧೆ ಬೇಕಾದಷ್ಟು ನಡೀತಾ ಇದೆ ಗುರುವಿನ ಅನುಗ್ರಹ ಇಲ್ದೋದ್ರಿಂದ. ಅದಕ್ಕೆ ಎಲ್ರಿಗೂ ಗುರು ಸಿಗಲ್ಲ. ಎಷ್ಟೋ ಜನ ಜಾತಿಯವ್ರಿಗೆ ಗುರುಗಳೇ ಇಲ್ಲ, ಎಷ್ಟೋ ಜನ ಧರ್ಮದವ್ರಿಗೆ ಗುರುಗಳಿಲ್ಲ. ಗುರು ಬೇಕು, ಅವ್ರಿಗೆ ಸಿಗ್ತಿಲ್ಲ. ಈಗಿನ ಎಲ್ಲ ತಾರತಮ್ಯ, ಧರ್ಮಭೇದ, ಜಾತಿ ಭೇದ ಆಗಿರೋದ್ರಿಂದ. ಅದಕ್ಕೆ ನಾವು ಗುರುಗಳಿಗೆ ಗುರುಗಳಾದಂಥವರು, ತ್ರಿಮೂರ್ತಿ ಸ್ವರೂಪರಾದಂಥ ದತ್ತಾತ್ರೇಯರು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ ದಿನ ಅವರು ಹುಟ್ಟಿದ ಹಬ್ಬ ಬರ್ತಾ ಇದೆ. ಹುಣ್ಣಿಮೆ ದಿನ ಅವರು ದತ್ತ ಜಯಂತಿ. ಈ ಒಂದು ವಿಶೇಷವಾದ ದಿನವನ್ನು ನಾವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ತುಮಕೂರಲ್ಲಿ ದತ್ತಾತ್ರೇಯ ಜಯಂತಿ ದಿವಸ ನಾವು ಯಾರಿಗೆ ಗುರುಬಲ ಇಲ್ಲ ಅಥವಾ ಮುಂದಿನ ವರ್ಷ ಗುರುಬಲ ಕಳ್ಕೊತಾರೋ ಅಂಥವ್ರಿಗೆ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅನ್ನೋರಿಗೆ ಈ ಒಂದು ಟೀ ಕುಡ್ಡಲ್ಲಿ ಮಾಡಿಸಿರುವಂಥದ್ದು ಪಾದಕೆಗಳನ್ನು 1008 ದಂಪತಿಗಳು, 108 ಬ್ರಹ್ಮಚಾರಿಣಿ ಹೆಣ್ಮಕ್ಳು ಮದುವೆ ಆಗಿಲ್ಲ, 108 ಬ್ರಹ್ಮಚಾರಿಗಳು ಮದುವೆ ಆಗಿಲ್ಲದವ್ರನ್ನ ಕೂರಿಸಿ ಅವತ್ತಿನ ದಿವಸ ಅವ್ರ ಕೈಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 64 ರೀತಿ ಪೂಜೆ ಮಾಡಿಸಿ ಮುದ್ರಾಮಂತ್ರ ತಂತ್ರದಿಂದ ಕಳಾಹೋಮ ಮಾಡಿ ಕಳಾಶಕ್ತಿ ಇದಕ್ಕೆ ತುಂಬಿ, ಮನೇಲಿ ಅಪಮೃತ್ಯು ದೋಷ ದುರ್ಮರಣ ಆಗಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡಿ ಆ ಶಿವನ ಶಕ್ತಿ ಇದಕ್ಕೆ ತುಂಬಿ. ಯಾಕೆಂದರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯರು. ಹಾಗೆ ಮಾಟ ಮಂತ್ರ ತಂತ್ರ ಪ್ರಯೋಗ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಕಾಳಸರ್ಪ ದೋಷ, ಕುಜದೋಷ, ಈ ಥರಕ್ಕೆಲ್ಲ ಲಕ್ಷ್ಮೀ ನರಸಿಂಹ ಭಾಳ ಗ್ರ್ಯಾಂಡ್ ದೇವತೆ. ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಇದಕ್ಕೆ ಆ ಶಕ್ತಿ ತುಂಬಿ, ಶತ್ರುಬಾಧೆ ನಿವಾರಣೆಗೆ ಸುದರ್ಶನ ಹೋಮ ಮತ್ತು ಗುರುಶಾಪ ಗುರುದ್ರೋಹಕ್ಕೆಲ್ಲ ನಿವಾರಣೆಗೆ ಗುರು ದತ್ತಾತ್ರೇಯರು ಹೋಮ ಮಾಡ್ತೀವಿ. ಆ ಎಲ್ಲ ಶಕ್ತಿಯನ್ನು ಹೋಮದ ಮುಖಾಂತರ ಇದಕ್ಕೆ ತುಂಬಿ ನಿಮಗೆ ಪೂಜೆ ಮಾಡಿಸಿ ಅವತ್ತು ದಿವಸ ಈ ಪಾದಕ್ಕೆ ಕೊಡ್ತಾ ಇದ್ದೀವಿ. ಈ ಪಾದಕ್ಕೆ ನೀವು ಮನೇಲಿಟ್ಟು ಪೂಜೆ ಮಾಡಬೇಕು. ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮೊಬೈಲೆಲ್ಲ ಹೇಗೆ ನಿಮ್ಮನ್ನು ಇಟ್ಕೊಂಡಿರ್ತೀರೋ ಅದೇ ಥರ ಒಬ್ಬ ಗುರು ಮನೆಯೊಳಗಿರ್ತಾರೆ. ದಿನ ಬೆಳಗ್ಗೆದ್ದು ಒಂದು ಹೂವು ಹಾಕ್ಬಿಟ್ಟು ಒಂದು ಗಂಧದ ಕಡ್ಡಿ ಆರತಿ ಮಾಡಿಬಿಟ್ರೆ ಸಾಕು. ಈ ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ತುಂಬಿರೋ ಅಂತ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ 3 ಶಕ್ತಿನೂ ಇರ್ತದೆ. ಇದನ್ನು 1008 ದಂಪತಿಗಳಿಗೆ ಕೂರಿಸ್ತಾ ಇದ್ದೀವಿ. 108 ಬ್ರಹ್ಮಚಾರಿ, 108 ಬ್ರಹ್ಮಚಾರಿ ಅನ್ನೋದು 2012ರಲ್ಲೂ ಮಾಡಿದ್ವಿ, 2014ರಲ್ಲೂ ಮಾಡಿದ್ವಿ. ಭಾಳ ವಿಶೇಷ 1000 ಜನ ಇದ್ದರು. ಇದು ಪೂಜೆ ಮಾಡಿ ಎಷ್ಟೋ ಜನಕ್ಕೆ IAS, IPS, MLA, MP ಗಳೆಲ್ಲ ಆಗಿದ್ದಾರೆ. ಈ ಆವತ್ತು ಪೂಜೆ, ಆ ಹುಣ್ಣಿಮೆ ದಿನ ಪೂಜೆ ಮಾಡಿ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ. ಆದ್ದರಿಂದ ಈ ವರ್ಷ ಕೂಡ ನಾವು ಡಿಸೆಂಬರ್ 4ನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದು ನಿಮ್ಮ ಕೈ ಕೊಡೋಕ್ಕೆ ಮುಂಚೆನೇ ನಾನು ಇದಕ್ಕೆ 32 ವೆರೈಟಿ ಅಧಿವಾಸ ಮಾಡ್ತೀವಿ. ನೀರಲ್ಲಿ ವಾಸ ಮಾಡಿಸೋದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹೀಗೆ 32 ವೆರೈಟಿ ದ್ರವ್ಯಗಳಲ್ಲಿ ಇದನ್ನು ನೆನೆಸಿ ಅಧಿವಾಸ ಮಾಡಿ 4ನೇ ತಾರೀಕು ನಿಮ್ಮ ಕೈಲಿ ಕೊಟ್ಟು ಪೂಜೆ ಮಾಡಿಸ್ತೀವಿ. ಅದನ್ನ ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್ ಕ್ಲಿಕ್ ಮಾಡಿ. 2012-14 ನಡೆದು ಎಲ್ಲ ವಿಶೇಷತೆ ಎಲ್ಲ ಅದರಲ್ಲಿದೆ. ಯಾವ ರೀತಿ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು, ದಂಪತಿಗಳು, ಬ್ರಹ್ಮಚಾರಿ ಅಂತ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಈ ಪಾದ ಪೂಜೆ ಕಾಣಿಕೆ, ನೀವು ಕೊಡೋ ಒಂದು ಭಿಕ್ಷೆ ಉಚಿತ ಅನಾಥಾಶ್ರಮ ಮಾಡ್ತಾಯಿದ್ದೀವಿ.
ಉಚಿತ ವೃದ್ಧಾಶ್ರಮ, ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ, ಸೊಸೆ ಅತ್ತೆ ಮಾವತಿ ನೋಡ್ಕೊಳ್ಳಲ್ಲ, ಅಂಥವ್ರಿಗೊಂದು ಆಶ್ರಯ ಮಾಡೋಕ್ಕೆ ಒಂದು ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮತ್ತು ಪಾಂಡುರಂಗ ದೇವಸ್ಥಾನವನ್ನು ನಾವು ಕಟ್ಟಿಸ್ತಾ ಇದ್ದೀವಿ. ಈಗ ಮಲ್ಲೇಶ್ವರನಲ್ಲಿ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ನೀವು ಕೊಡೋ ಒಂದು ಭಿಕ್ಷೆ ಇಷ್ಟು ಪ್ರಾಜೆಕ್ಟ್ಗೆ ನಾನು ಉಪಯೋಗಿಸ್ತಾ ಇದ್ದೀವಿ. ಆದ್ದರಿಂದ ಆಸಕ್ತಿ ಇದ್ದವರು ಇದೊಂದು ಒಳ್ಳೆಯ ಸುವರ್ಣಾವಕಾಶ. ನಾವೊಬ್ಬರೇ ಮಾಡೋದು ಈ ಥರ ವಿಶೇಷವಾದ ಪಾದ ಪೂಜೆನ ಇಡೀ ವರ್ಲ್ಡಲ್ಲಿ ನಾವೊಬ್ಬರೇ ಇದನ್ನು ವಿಶೇಷವಾಗಿ ಮಾಡ್ತಾ ಇರೋದು. 2012 ಮಾಡಿದ್ದೀವಿ, 2014 ಮಾಡಿದ್ವಿ, 3ನೇ ಬಾರಿ ಇದನ್ನು. ಯಾಕೆ ಮುಂದೆ ಪರಾಭವ ಸಂವತ್ಸರ 2026 ಬರ್ತಿದೆ. ಆ ಒಂದು ದೂರದೃಷ್ಟಿಯಿಂದ ಎಲ್ರಿಗೂ ಗುರುಬಲ ಕ್ಷೀಣಿಸಬಾರ್ದು, ಗುರುಬಲದಿಂದ ಎಲ್ರಿಗೂ ಒಳ್ಳೆಯದಾಗಬೇಕು. ಗುರು ಯಾರಿಗೂ ಸಿಕ್ಕಲ್ಲ, ಆದರೆ ಈ ಪಾದಕೆಗಳನ್ನು ಇಟ್ಟು ಪೂಜೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು, ನಿಮ್ಮನ್ನು ಹೆಂಗೆ ದೇವ್ರ ಫೋಟೋ ವಿಗ್ರಹ ಇಟ್ಟು ಪೂಜೆ ಮಾಡ್ತೀರೋ ಅದೇ ರೀತಿ ಇಟ್ಟು ಪೂಜೆ ಮಾಡೋಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಿಂದ. ತಾವೆಲ್ಲರೂ ಆಸಕ್ತಿ ಇರುವಂಥವ್ರು ಕೂಡಲೇ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ತೋರಿಸ್ತಾ ಇರೋ ಲಿಂಕನ್ನೇ ನಿಮಗೆ ರಿಜಿಸ್ಟ್ರೇಷನ್ಗೆ ಜಾಗ ಮಾಡಿಕೊಡುತ್ತೆ. ಫಸ್ಟ್ ಓದಿ, ಎಲ್ಲ ಓದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎರಡನೇದು, ನಮ್ಮ ಎಪಿಸೋಡ್ಸು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಮತ್ತು ಮ್ಯೂಸಿಕ್ ಚಾನಲ್ ಒಂದಿದೆ, SSVK ಜ್ಞಾನೋದಯ ಅಂತ. 3 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಪ್ರೆಸ್ ಮಾಡಿ. ಆ ಲಿಂಕನ್ನು ನೀವು ಬಂಧು ಮಿತ್ರ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ನೀವೇ ಬುಕ್ ಮಾಡ್ಕೊಳ್ಳಿ ಡೇ ಟು ಟೈಮ್ನ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಕ್ಟೋಬರ್ 1ನೇ ತಾರೀಕಿಂದ ನಾನು ನಿತ್ಯ TV ಕಾರ್ಯಕ್ರಮ ಕೊಡೋಕ್ಕೆ ಬರ್ತಾಯಿಲ್ಲ. ಆದರೆ ಪ್ರತಿ ವಾರ ಶನಿವಾರ ಭಾನುವಾರ ಸೇಮ್ ಟೈಮ್ 8:30ಯಿಂದ ನಾನು ವಾರಕ್ಕೆ 2 ದಿವಸ ಮಾತ್ರ TV ಕಾರ್ಯಕ್ರಮದಲ್ಲಿ ಬರ್ತೀನಿ. ಉಳಿದ ದಿನದೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ದಿನಕ್ಕೊಂದು ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಂಗ್ಲೀಷ್ ಚಾನಲ್ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಒಂದು ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಾಳೆ ದಿನ 6ನೇ ನವರಾತ್ರಿ 6ನೇ ದಿನ ಯಾವ ಕಾಳಿನ ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.